ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ನೋಡಿದ್ರೆ ಬರೀ ಟೊಮೆಟೊ ಈರುಳ್ಳಿಕ್ಕಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋಣ ಅಂತ ನೋಡೋಣ ಬನ್ನಿ. ಓಕೆನಾ, ತುಂಬಾ ವೆರಿ ಸಿಂಪಲ್, ಬ್ಯಾಚುಲರ್ಸಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಟೈಮ್ ಇಲ್ಲದಾಗ ತುಂಬಾ ಬೇಗ ಮಾಡುವಂಥ ಸಾಂಬಾರಿದು. ಓಕೆನಾ, 4-5 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳ್ಳಿ, ಮತ್ತು 5 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ, 4 ಮೊಟ್ಟೆ. ಓಕೆನಾ, ಒಂದು ಬಾಣಲೆಯನ್ನು ಇಕ್ಕಿ ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ, ಎಣ್ಣೆ ಕಾದ್ಮೇಲೆ ಏನು ಹಾಕಬೇಕಪ್ಪ ಅಂತ ಅಂದರೆ ನಾವು ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಚೆನ್ನಾಗಿದಾದಮೇಲೆ ಪಟ ಅಂದಮೇಲೆ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಹಾಕಿದ್ಮೇಲೆ ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ಕರ್ಬೇವಿನ ಸೊಪ್ಪನ್ನ ಹಾಕೋದ್ಮೇಲೆ ಜಜ್ಜಿಟ್ಟಿರುವಂಥ ಆ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕೋದ್ರು ಜಜ್ಜಿ ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂದರೆ, ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಗೊಜ್ಜು ಮಾಡ್ಬೋದು, ಇಲ್ಲ ಸಾಂಬಾರು ಮಾಡ್ಬೋದು, ಯಾವುದಕ್ಕೆ ಬೆಳ್ಳುಳ್ಳಿನ ಯೂಸ್ ಮಾಡ್ತೀರೋ ಅದಕ್ಕೆ ಜಜ್ಜಿ ಹಾಕಿ ನೋಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಓಕೆನಾ, ಆಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗಬೇಕು. ಎಲ್ಲ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷ ಫ್ರೈ ಮಾಡಿ. ಅದನ್ನು ಫ್ರೈ ಮಾಡಬೇಕು ಅಂದರೆ ಮೆರೂನ್ ಕಲರಾಗಿ, ಲೈಟ್ ಮೆರೂನ್ ಕಲರ್ ಆಗಬೇಕು ಈರುಳ್ಳಿ. ಓಕೆನಾ, ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿ. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿ, ಟೊಮೆಟೊ ಕಟ್ ಮಾಡಿರ್ಕೊಂತ ಎಲ್ಲ ಟೊಮೆಟೊ ಹಾಕಿ, ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಉಪ್ಪು ಏನಕ್ಕಪ್ಪ ಈರುಳ್ಳಿಗೆ ಹಾಕ್ತೀರಿ ಅಂತ ಅಂದರೆ ಬೇಗನೆ ಫ್ರೈ ಆಗುತ್ತೆ. ಟೊಮೆಟೊ ಹಾಕಿದ್ಮೇಲೆನೂ ಅಷ್ಟೇ, ಏನಾದ್ರು ತರಕಾರಿ ಹಾಕುವಾಗ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬೇಕು ನಾವು, ಬೇಗನೆ ಫ್ರೈ ಆಗೋಗುತ್ತೆ. ಆಮೇಲೆ ಒಂದು 2 ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಅದು ಆವಿದಲ್ಲೇ ಬೆಂದೋಗುತ್ತೆ ಟೊಮೆಟೊ ಎಲ್ಲ ಬೆಂದೋದ್ಮೇಲೆ ತೆಗೆದುಬಿಟ್ಟು ನಾವು ಮನೆಯಲ್ಲೇ ತಯಾರಿಸಿರುವಂಥ ಸಾಂಬಾರು ಪುಡಿ 1 ಸ್ಪೂನು, ಅಚ್ಚ ಖಾರದ ಪುಡಿ 1 ಸ್ಪೂನನ್ನು ಹಾಕ್ಕೊಳ್ಳಿ. ನಿಮಗೆ ಖಾರ ಸ್ವಲ್ಪ ಬೇಕು ಅಂದರೆ 1.5 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ಳಿ. ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಓಕೆನಾ ಫ್ರೆಂಡ್ಸ್, ಹಾಕಿದ್ಮೇಲೆ ಚೆನ್ನಾಗೆ ಫ್ರೈ ಮಾಡಿಬಿಟ್ಟು 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ತಟ್ಟೆ ಹಾಕಿ ಮುಚ್ಚಿ ಅದನ್ನು ಕೊದಿಯಕ್ಕೆ ಬಿಡಿ. 2 ನಿಮಿಷ ಚೆನ್ನಾಗಿ ಅದು ಕೊದಿಲಿ. ಕೊದ್ದ ಮೇಲೆ ಅದನ್ನು ಓಪನ್ ಮಾಡಿ ಚೆನ್ನಾಗೇ ಕೊದಿತಾ ಇರುತ್ತೆ ನೋಡಿ. ಆಮೇಲೆ ನಾವು ಎತ್ತಿಕ್ಕಿರಿತಿರುವಂಥ ಮೊಟ್ಟೆ 4 ಹೊಡೀರಿ. ಮೊಟ್ಟೆ ಹೊಡೆದ್ಮೇಲೆ ಯಾವುದೇ ರೀತಿಯಾಗಿ ಸೌಟನ್ನು ಹಾಕೋಕ್ಕೆ ಹೋಗ್ಬೇಡಿ ಸಾಂಬಾರು ಒಳಗಡೆ, ಯಾಕಂದರೆ ಮೊಟ್ಟೆ ಎಲ್ಲ ಬಿಡುವಾಗಿ ಒಡೆದೋಗುತ್ತೆ ಫ್ರೆಂಡ್ಸ್. ಮೊಟ್ಟೆ ಹಾಕಿದ್ಮೇಲೆ ಸೌಟನ್ನ ಹಾಕಬಾರ್ದು ನಾವು. ಓಕೆನಾ, 2 ನಿಮಿಷ ಚೆನ್ನಾಗಿ ಕೊದಿಲಿ ಅದು. ನೋಡಿ, ಫೈನಲ್ ಟಚ್ ಈ ರೀತಿಯಾಗಿ ಬರುತ್ತೆ. ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ, ತುಂಬ ಬೇಗನೆ ಆಗೋಗುತ್ತೆ. ನಾನು ನ್ಯೂ ಚಾನಲ್ ಓಪನ್ ಮಾಡಿರೋದು ಫ್ರೆಂಡ್ಸ್. ಇದೇ ಥರ ಅನೇಕ ವಿಡಿಯೋಗಳನ್ನ ಹಾಕ್ತಾನೆ ಇರ್ತೀನಿ. ನನಗೆ ತುಂಬಾ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್.